ಜಾತಿ ಜನಗಣತಿಗೆ ಪ್ರಬಲ ಸಮುದಾಯಗಳ ವಿರೋಧ ಹಿನ್ನೆಲೆಯಲ್ಲಿ ಸಚಿವರ ಜೊತೆ ಸಭೆ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಭೆ ಬಳಿಕ ಸುರ್ಜೇವಾಲಾ ಭೇಟಿಗೆ ಹೊರಟಿದ್ದಾರೆ. ಒಂದೇ ಕಾರಣದಲ್ಲಿ ಹೊರಟರು ಸಿಎಂ ಹಾಗೆ ಡಿಸಿಎಂ. ಖಾಸಗಿ ಹೋಟೆಲ್ನಲ್ಲಿ ಸಭೆ ಇದೆ ಸುರ್ಜೇವಾಲಾ ಜೊತೆಗೆ. ರಾಜ್ಯದಲ್ಲಿನ ಪ್ರಸ್ತುತ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇದೇ ವೇಳೆ ಜಾತಿ ಗಣತಿ ಪರ ವಿರೋಧದ ಬಗ್ಗೆ ಸಿಎಂ ಮಾಹಿತಿಯನ್ನ ಕೊಡ್ತಾರೆ. ಸುರ್ಜೇವಾಲಾಗೆ ಸಮೀಕ್ಷೆ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸಮೀಕ್ಷೆ ತೀರ್ಮಾನ ಸಂಪೂರ್ಣವಾಗಿ ಆಯೋಗ ತೆಗೆದುಕೊಳ್ಳುತ್ತೆ. ಸಭೆ ಬಳಿಕ ಜಾತಿ ಜನಗಣತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದೇ 22ನೇ ತಾರೀಕಿಂದ ರಾಜ್ಯಾದ್ಯಂತ ಜಾತಿ ಗಣತಿಯನ್ನು ಶುರು ಮಾಡಲಾಗುತ್ತೆ. ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನೋಡಿ ಮುಂದೂಡಿಕೆ ಆಗುತ್ತೆ ಅಂತ ಬಹುತೇಕವಾಗಿ ಹೇಳ್ತಾ ಇದ್ರು. ಯಾಕಂದರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕೆಲ ಲಿಂಗಾಯತ ಸಮುದಾಯದ ಸಚಿವರುಗಳು ಕ್ಯಾಬಿನೆಟ್ನಲ್ಲಿ ಓಪನ್ ಆಗಿ ನೇರವಾಗಿನ ಅಸಮಾಧಾನವನ್ನು ಹೊರಹಾಕಿದರು. ಇನ್ನು ಪರಾಮರ್ಶೆ ಮಾಡಬೇಕು, ಮುಂದೂಡಿಕೆ ಮಾಡಬೇಕು, ಅರ್ಜೆಂಟ್ ಬೇಡ ಅಂಥೇಳಿ. ಅದೆಲ್ಲದರ ಮಧ್ಯೆ ಕೂಡ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಆ ಬಿಗಿಪಟ್ಟನ್ನು ಹಿಂದೆ ತೆಗೆದುಕೊಂಡಿಲ್ಲ. 22ರಿಂದನೇ ಶುರು ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಈಗ ಯಾಕಂದರೆ ಎಲ್ಲರ ಸಚಿವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಲಾಸ್ಟ್ ಟೈಮು ಕೂಡ ಹಂಗೆ ಆಗಿತ್ತು. ಆ್ಯಕ್ಚುಲಿ ಬಿಡುಗಡೆ ಆದಮೇಲೆ ನೋಡಿದ್ವಿ ನಾವು, ಬೆಂಕಿ ಹೊತ್ಕೊಂಡಿತ್ತು. ನಮ್ಮ ಜಾತಿ ಜಾಸ್ತಿ ತೋರಿಸಿದ್ದಾರೆ, ಅವ್ರ ಜಾತಿ ಜಾಸ್ತಿ ತೋರಿಸಿದ್ದಾರೆ, ಈ ರೀತಿ ಅವರವರಲ್ಲೇ ಭಿನ್ನಾಭಿಪ್ರಾಯಗಳಿತ್ತು. ಈಗಲೂ ಕೂಡ ಹಾಗೇ ಇದೆ. ಕೆಲವರು ವಿರೋಧವನ್ನು ಮಾಡ್ತಿದ್ದಾರೆ, ಜಾತಿ ಗಣತಿ ಮಾಡಲೇಬಾರ್ದು ಅಂಥೇಳಿ. ಕೆಲವೊಬ್ಬರು ಉತ್ಸುಕರಾಗಿದ್ದಾರೆ. ಸಿದ್ದರಾಮಯ್ಯನವರು ಇದೇ ನಮ್ಮ ಅವಧಿಯಲ್ಲೇ ಆಗಬೇಕು ಅಂತೇಳಿ, ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು, ಕಟ್ಟಕಡೆ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಜೊತೆಗೆ ಮೀಸಲಾತಿ ಸಿಗಬೇಕು ಅಂತ ಅವರು ಬದ್ಧರಾಗಿದ್ದಾರೆ. ಆದರೆ ಇಲ್ಲಿ ಜೇನುಗೂಡಿಗೆ ಕಲ್ಲು ಹೊಡೆದಂಗೆ ಇದು ಜಾತಿ ಗಣತಿ ಅಂತ ಹೇಳಿದ್ರೆ. ಸಮುದಾಯಗಳು ಅತೃಪ್ತರಾಗ್ತವೆ, ಕೆಲವು ಸಮುದಾಯಗಳಿಗೆ ಖುಷಿ. ಹಾಗಾಗಿ ಎಲ್ಲರನ್ನೂ ಕೂಡ ಇಲ್ಲಿ ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಒಬ್ಬರಿಗೆ ಸಮಾಧಾನ, ಕೆಲವೊಬ್ಬರಿಗೆ ಅಸಮಾಧಾನ ಆಗೇ ಆಗುತ್ತೆ. ಅದರಲ್ಲೂ ಈಗ ಸರ್ಕಾರ ತೆಗೆದುಕೊಂಡಿರುವಂಥ ಕೆಲವೊಂದಿಷ್ಟು ನಿರ್ಧಾರಗಳು 331 ಜಾತಿಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ದಾರಂತೆ. ಅದರ ಜೊತೆಗೆ ಈಗ ಈ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ದಲಿತ ಅಂತ ಬರ್ಸೋದು, ಬ್ರಾಹ್ಮಣ ಅಂತ ಬರ್ಸೋದು, ಒಕ್ಕಲಿಗ ಅಂತ ಬರ್ಸೋದು ಹಲವು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಲಿಂಗಾಯತ ಧರ್ಮ ಏನಿದೆ, ಧರ್ಮ ಅಂತ ಬರ್ಸ್ಬೇಕಾ, ಜಾತಿ ಅಂತ ಬರ್ಸ್ಬೇಕಾ, ಅಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ಹಾಗಾಗಿನೇ ಮುಖ್ಯಮಂತ್ರಿಗಳು ಅದೇನೇ ಇರಲಿ ಅದಾದಮೇಲೆ ಬಗೆಹರಿಸ್ಕೊಳ್ಳೋಣ. ಅದನ್ನ 22ರಿಂದ ಎನಿ ಕಂಡೀಷನ್ ಹಿಂದುಳಿದ ಆಯೋಗ ಏನಿದೆ ನೀವು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಜಾತಿ ಗಣತಿಗೆ 22ಕ್ಕೆ ಗ್ರೀನ್ ಸಿಗ್ನಲ್ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದರೆ ಇಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಯಿತು ಅನ್ನೋಂಥ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈ ಸಚಿವರುಗಳ ಅಸಮಾಧಾನವನ್ನು ಹೇಗೆಲ್ಲ ಶಮನ ಮಾಡಿದ್ರು, ಅದು ಹಾಗೆ ಜೀವಂತವಾಗಿದೆಯಾ ಅಥವಾ ಮೇಲ್ನೋಟಕ್ಕೆ ಕಾಣಿಸ್ತಿದೆಯಾ ಅಂತ? ಈಗ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿಯನ್ನ ಸರ್ಕಾರ ಈಗಾಗಲೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ. ಗೊಂದಲಗಳು ಕೂಡ ಬಂದಿತ್ತು. ಈಗ ಜಾತಿ ಕಾಲಂಗಳನ್ನ ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಯಾಕೆಂದ್ರೆ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಕುರುಬ, ಈ ರೀತಿಯಾಗಿ ಗೊಂದಲಗಳಿದೆ. ಅಂದರೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಕುರುಬ ಈ ಕಾಲಂಗಳನ್ನು ಹಾಕಿರೋದು ಏಕೆ ಅಂತೇಳಿ ಸೊ ಇದರ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಚರ್ಚೆಗಳಾಯಿತು. ಆ ಸಂದರ್ಭದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ತೀವ್ರವಾಗಿ ವಿರೋಧವನ್ನು ಅಲ್ಲಿ ಹೊರಹಾಕಿದ್ದಾರೆ. ಈ ರೀತಿಯಾದಂಥ ಕಾಲಂಗಳನ್ನು ನೀವು ಹಾಕಿ ಜನರಲ್ಲಿ ಯಾಕೆ ಈ ರೀತಿಯಾದ ಗೊಂದಲಗಳನ್ನು ಮೂಡಿಸ್ತಾ ಇದ್ದೀರಿ ಅಂತೇಳಿ. ಸೊ ಹಾಗಾಗಿ ಸಚಿವರ ಸಭೆಯನ್ನು, ಕ್ಯಾಬಿನೆಟ್ ಸಭೆ ನಡೆದ ನಂತರ ಮತ್ತೆ ಸಚಿವರ ಸಭೆಯನ್ನು ನಡೆಸಲಾಯಿತು. ಆ ಸಚಿವರ ಸಭೆಯಲ್ಲೂ ಕೂಡ ಪರಸ್ಪರ ಪರ ವಿರೋಧ ಅಭಿಪ್ರಾಯಗಳು ಅಲ್ಲಿ ವ್ಯಕ್ತವಾಗುತ್ತೆ. ಆನಂತರ ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ಮುಖ್ಯಮಂತ್ರಿಗಳು ತಮ್ಮ ಸಭೆಯನ್ನು, ಆ ಸಭೆಗೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕೆಲವರು ಗೈರಾಗ್ತಾರೆ. ಅದರಲ್ಲಿ ಶಿವರಾಜ್ ತಂಗಡಗಿ ಹಾಗೆ OBC ಆಯೋಗಗಳ ಭೇಟಿ ಸಭೆಯಲ್ಲಿ ಭಾಗವಹಿಸ್ತಾರೆ. ಆದರೆ ಕೂಡ ಒಂದು
ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಕಾವೇರಿ ನಿವಾಸದಲ್ಲಿ ಅವರು ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗತ್ತೆ. ಆನಂತರ ಸಭೆಯಲ್ಲೂ ಕೂಡ ಪರವಿರೋಧ ಅಭಿಪ್ರಾಯಗಳು ಮತ್ತು ಗೊಂದಲಗಳ ಬಗ್ಗೆ ಮತ್ತೆ ಅಭಿಪ್ರಾಯಗಳು ಅಲ್ಲಿ ವ್ಯಕ್ತವಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತಿನ ಸಭೆಯ ನಂತರ ಅದನ್ನು ಮುಂದೂಡಿಕೆ ಮಾಡಬಹುದು, ಅಂದರೆ ಜಾತಿ ಗಣತಿ ಸಮೀಕ್ಷೆ ಮುಂದಕ್ಕೆ ಹಾಕಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದ್ವು. ಆದರೆ ಮುಖ್ಯಮಂತ್ರಿಗಳು ವಾರ್ತಾ ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತದನಂತರದಲ್ಲಿ ಇಲ್ಲ ಬಿಜೆಪಿಯವರು ಈ ಒಂದು ಗೊಂದಲಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಸಭೆ ಗೊಂದಲಗಳಿಲ್ಲ. ಹಾಗಾಗಿ ಸೆಪ್ಟೆಂಬರ್ 22ರಿಂದ ನಾವು ಸಮೀಕ್ಷೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ 22ರಿಂದ ಸಮೀಕ್ಷೆ ಪ್ರಾರಂಭವಾಗುತ್ತೆ. ಜೊತೆಗೆ ಇನ್ನೂ ಗೊಂದಲಗಳಿರೋದ್ರಿಂದ ಈಗಷ್ಟೇ ಮುಖ್ಯಮಂತ್ರಿಗಳು ತಮ್ಮ ನಿವಾಸದಲ್ಲಿ ಮತ್ತೊಂದು ಸಭೆಯನ್ನು ಈಗ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಹೋಗಬೇಕು ಮತ್ತು ಆ ಕಾಲಮ್ಗಳನ್ನು ತೆಗೆಯುವ ಬಗ್ಗೆ ಕೂಡ ಬೆಳಗ್ಗಿನ ಸಭೆಯಲ್ಲಿ ಚರ್ಚೆಗಳಾಗಿದೆ. ಹಾಗಾಗಿ ಆ ಕಾಲಮ್ಗಳನ್ನು ಬಿಡುವಂಥ ಒಂದು ನಿರ್ಧಾರವನ್ನು ಇದೀಗ ತೆಗೆದುಕೊಳ್ಳಬಹುದು ಪ್ರಭು.